ಹಾಯ್ ಎಲ್ಲರಿಗೂ, ನಾನಿವತ್ತು ಮಾವಿನಕಾಯಿ ಚಟ್ನಿ ಮಾಡುವ ವಿಧಾನವನ್ನು ಹೇಳುತ್ತೇನೆ. ಇಲ್ಲಿ ಮೀಡಿಯಮ್ ಸೈಜ್ ಮಾವಿನಕಾಯಿ ತಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳೆದು ನಂತರ ಇದನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿದ್ದೇನೆ. ನಂತರ 2 ಕಾಯಿ ಮೆಣಸು ಮತ್ತು ಸ್ವಲ್ಪ ಹೀಂಗನ್ನು ತೆಂಗಿನ ಎಣ್ಣೆಯೊಂದಿಗೆ ಸ್ವಲ್ಪ ಫ್ರೈ ಮಾಡಿದ್ದೇನೆ. ಖಾರ ಜಾಸ್ತಿ ಬೇಕಾದರೆ ಮೆಣಸಿನಕಾಯಿ ಜಾಸ್ತಿ ಹಾಕ್ಬೋದು. ಇದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡಬೇಕು. ಮತ್ತು ಫ್ರೈ ಮಾಡುವಾಗ ಕಾಯಿ ಮೆಣಸನ್ನು ಸ್ವಲ್ಪ ಕಟ್ ಮಾಡಬೇಕು, ಇಲ್ಲಾಂದರೆ ಸಿಡಿತಾರೆ ಅದು. ಇದೀಗ ಫ್ರೈ ಆಗಿದೆ. ನಂತರ ಮಿಕ್ಸಿ ಜಾರಿಗೆ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಹುಳಿ ಹಾಕಬೇಕಂತಿಲ್ಲ, ಮಾವಿನಕಾಯಿ ಹಾಕ್ತೇವಲ್ಲ ಅದು. ಫ್ರೈ ಮಾಡಿದ ಕಾಯಿ ಮೆಣಸು ಮತ್ತು ಹಿಂಗು ಇದನ್ನು ಹಾಕಿ 1 ನಿಮಿಷ ಗ್ರೈಂಡ್ ಮಾಡಿದರೆ ಸಾಕು. ಜಾಸ್ತಿ ನೈಸ್ ಮಾಡಬಾರ್ದು. ನಂತರ ಕಟ್ ಮಾಡಿದ ಮಾವಿನಕಾಯನ್ನು ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಬೇಕು. ಇದು ದೋಸೆ ಜೊತೆ, ಚಪಾತಿ ಜೊತೆ, ಅನ್ನ ಮತ್ತು ಬೇಳೆ ಸಾರು ಜೊತೆ ಒಳ್ಳೆ ಕಾಂಬಿನೇಷನ್ ಆಗ್ತದೆ. ನಿಮಗೆ ಈ ರೆಸಿಪಿ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.